ಹಾಗೇನಾದ್ರೂ ನನ್ನ ಮೀರಿಸಿ ಮನೆಯಲ್ಲಿ ಧೈರ್ಯ ತೋರ್ಸಕ್ ಬಂದ್ರೆ ಸಮಾಧಿ ಮಾಡ್ಬಿಡ್ತೀನಿ. ವಿಜಯ ಕೆಟ್ಟೋಳು, ಚೂರು ಯಾರನ್ನು ಸಾಯ್ಸಕ್ ಹೋಗ್ತಿದ್ದಾಳೆ, ಅದು ಇದು ಅಂತ ನಿನ್ನ ಗಂಡನಿಗೆ ನಾನು ನನ್ನ ಬಗ್ಗೆ ಹೇಳಿಯೋ ಅಲ್ಲಿಗೆ ನಿನ್ನ ಮತ್ತೆ ನಿನ್ನ ಮಗಳ ಕತೆ ಫಿನಿಶ್. ಮೊದಲು ನಿನ್ನ ಮಗಳು, ಆಮೇಲೆ ನಿನ್ನ ಗಂಡ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಮುಗಿಸ್ಬಿಡ್ತೀನಿ. ಸೆಕ್ರೆಟರಿ PS ಹತ್ರ ಫಾಲೋ ಅಪ್ ಇಟ್ಕೋ. ಸರಿ ಆಯ್ತು. ವಂದನಾ 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 ಏನಾಯ್ತಮ್ಮ? ಅರೆ ಏನಾಯ್ತಮ್ಮ? ವಂದನಾ ವಂದನಾ ಏನಾಯ್ತು? ಯಾಕೆ ಹೆದರ್ಕೊಂಡಿದ್ಯಾ? ನೀವ್ ಯಾವಾಗ ಬಂದ್ರಿ? ಕ್ಷಮಿಸ್ಬಿಡಿ ಬಾವ, ನೀವ್ ಬಂದಿದ್ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲಮ್ಮ. ಅಲ್ಲ ನೀನ್ ಯಾಕೆ ಹೆದರ್ಕೊಂಡಿದ್ಯಾ ಹೇಳು. ಅದ ಏನಿಲ್ಲ ರೀ, ಅದೇನೋ ಯೋಚನೆ ಮಾಡ್ತಿದ್ದೆ. ನೀವು ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಗಾಬರಿ ಪಡೋಂಥದ್ದು ಏನಾಯ್ತು? ಹೇಳದ್ನಲ್ಲ ರೀ, ಏನೂ ಇಲ್ಲ ಅಂತ. ನಾನು ಆರಾಮಾಗೇ ಇದ್ದೀನಿ. ಅಲ್ಲ ಅಣ್ಣ, ಏನಾಯ್ತು ಇವಳಿಗೆ? ಏನೋ ನೋಡಿ ಹೆದರಿರ್ಬೇಕು. ನೀನು ಸ್ವಲ್ಪ ಅವಳ ಜೊತೆನೇ ಇರು, ನೀನು ನೋಡಿದ್ರೆ ಸಮಾಧಾನ ಆಗ್ತಾಳೆ. ಸರಿ.